ವಿಚಾರ ಮಾಡಿ ನೀವು ಜಾತಿವಾರ ಏನಾದರೂ ಗ್ಯಾರಂಟಿಗಳನ್ನು ಕೊಟ್ಟಿದ್ರೆ ನೀವು ದಲಿತರಿಗೆ ಮೀಸಲಿಟ್ಟ ಹಣವನ್ನು ಯೂಸ್ ಮಾಡಿ ನಾವು ಕಾಡ್ ಅಂತಿದ್ದಿಲ್ಲ. ದಲಿತರಿಗೂ ಕೂಡ ಅನ್ಯಾಯವನ್ನ ಮಾಡ್ತಾ ಇದ್ರಿ ನೀವು. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ 12 ಜನ MLAಗಳಿದ್ದಾರೆ. ಅವರು ಸದನದಲ್ಲಿ ಮಾತೆತ್ತಿದ್ರೆ ಸರಿಯಾದ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಹೇಳುತ್ತೆ ನಾವು ಯಾವುದೇ ರೀತಿ ಹಣವನ್ನ ಬಳಸ್ತಾ ಇಲ್ಲ ಅಂತೇಳಿ. ಆದ್ರೆ ಇವತ್ತು ಗೊತ್ತಿರಲಿ, ದಲಿತರಿಗಾಗಿ ಮೀಸಲಿಟ್ಟಂತ ಹಣವನ್ನ ಬಳಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಅನ್ಯಾಯ. ಯಾಕೆ ದಲಿತರಿಗಾಗಿ ಮೀಸಲಿಟ್ಟ ಹಣ? ಅದು ಶಿಕ್ಷಣಕ್ಕಾಗಿ, ಅವರ ಆರೋಗ್ಯಕ್ಕಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಹೀನಾಯವಾಗಿ ಸೋಲಿಸಿದಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್. ದಲಿತ ವಿರೋಧಿ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್. ಒಂದ್ ಕಡೆ ಬಾಬಾ ಸಾಹೇಬ್ರನ್ನ ಸೋಲಿಸ್ತಾರೆ, ಒಂದ್ ಕಡೆ ದಲಿತರನ್ನ ತುಳಿತಾರೆ. ಯಾಕೆ ಅಂದ್ರೆ ಎಲ್ಲಿ ದಲಿತರು ತಳಮಟ್ಟಿರುವಂತ ದಲಿತರು ಮುಖ್ಯವಾಹಿನಿಗೆ ಬಂದ್ಬಿಡ್ತಾರೋ, ಅವರಿಗೆ ಸಿಗುವಂತ ಸೌಲಭ್ಯಗಳು ಸಿಕ್ಬಿಡ್ತಾವ. ಅವರಿಗೆಲ್ಲಾದ್ರೂ ಕೂಡ ಸೌಲಭ್ಯಗಳು ಸಿಕ್ಬಿಟ್ರೆ ನಮ್ಮ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅನ್ನೋ ವಿಚಾರ ಮಾಡಿ ದಲಿತರನ್ನ ತುಳಿಯುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಅದು ಸುಡುವ ಮನೆ ಅನ್ನೋಂತ ಮಾತನ್ನ ಯಾರಾದ್ರೂ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗಲೇ ಗೊತ್ತಿತ್ತು ಕಾಂಗ್ರೆಸ್ ಅಂದ್ರೆ ಏನಂತೇಳಿ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅನ್ನು ನಂಬಲಿಲ್ಲ.